ಸ್ಯಾಂಡ್ಲ್ವುಡ್ನಲ್ಲಿ ಮರಿ ಟೈಗರ್ ಗರ್ಜನೆ ಮತ್ತೆ ಶುರುವಾಗ್ತಿದೆ. ಅದು ಬಲರಾಮ ಆಗಿ ವಿನೋದ್ ಪ್ರಭಾಕರ್ ಅವರು ನಟಿಸಿರುವಂಥ ಬಲರಾಮ ದಿನಗಳು ಸಿನಿಮಾ ತೆರೆಗೆ ಬರೋಕ್ಕೆ ರೆಡಿಯಾಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ವಿನೋದ್ ಪ್ರಭಾಕರ್ ಇದ್ದರೆ ಮಾತಾಡ್ತಾ ಹೋಗ್ತೀನಿ. ಸರ್, ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್, ಯಾಕಂದರೆ ಮತ್ತೊಂದು ಸಿನಿಮಾ ಬರ್ತಾ ಇದೆ. ಮಾದೇವ ಬಳಿಕ ಒಂದು ಒಳ್ಳೆಯ ಸಿನಿಮಾ ಅಂತ ತರ್ತಾ ಇದ್ದಾರೆ, ಬಲರಾಮ ದಿನಗಳು. ಇವತ್ತು ಸಿನಿಮಾ ಸಾಂಗ್ ರಿಲೀಸ್ ಆಗಿದೆ. ಸಿನಿಮಾ ಟೀಸರ್ ನಾವು ನೋಡಿದ್ವಿ. ವಿನೋದ್ ಪ್ರಭಾಕರ್ ಅವರ ಯಾವ ಥರದ ರೋಲ್ನ ಇಲ್ಲಿ ಪ್ಲೇ ಮಾಡಿದ್ದಾರೆ ಅಂತ ಹೇಳಿ. ಸಿನಿಮಾ ಹೇಗೆ ಬಂದಿದೆ ಸರ್? ತುಂಬಾ ಖುಷಿ ಆಗ್ತಿದೆ ಸರ್. ಸಿನಿಮಾ ಒಂದು ಅಂಡರ್ವರ್ಲ್ಡ್ ಸಿನಿಮಾ ಅಂದಾಗ ನಿಮ್ಗೆ ಲಾಂಗ್ ಮಚ್ಚು, ಆಮೇಲೆ ರಕ್ತಪಾತ ತೋರಿಸ್ಬೇಕು, ಅದೆಲ್ಲ ಇರುತ್ತೆ. ಬಟ್ ನೀವು ಟೀಸರ್ ನೋಡಿದಾಗ ನಿಮ್ಗೆ ಅನಿಸೇ ಇರೋಲ್ಲ ಆ ಥರ. ಇದೊಂದು ವಿ ಆರ್ ಮೇಂಟೈನಿಂಗ್ ಕಲ್ಟ್ ಫೀಲು, ಆ ಒಂದು ಕ್ಲಾಸ್ ಫೀಲ್ನ ಮೇಂಟೈನ್ ಮಾಡಿಕೊಂಡು, ಅದಾದಮೇಲೆ ನಿಮ್ಗೆ ಗೊತ್ತೇ ಇದೆ ಆ ದಿನಗಳು ಚೈತನ್ಯ ಅವರು ಅಂದಾಗ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಹಿಮ್. ನಾವು ತುಂಬಾ ಖುಷಿ ಆಯಿತು. ಇವತ್ತೊಂದು ಸಾಂಗು, ದಿಸ್ ಇಸ್ ಒಂದು ಐಟಮ್ ಸಾಂಗ್ ಥರ ಒಂದು ಇನ್ ಬಿಟ್ವೀನ್ ಬರುತ್ತೆ. ಯಾಕಂದರೆ ನೀವು ಫಸ್ಟ್ ಒಂದು ಸಾಂಗ್ ನೋಡಿರ್ತೀರ, ಶುರು ಅಂತ ಒಂದು ಸಾಂಗು, ಅದೊಂಥರ ಬೇರೆ ಥರದ ಮೆಲೋಡಿ. ಅದಾದಮೇಲೆ ಇನ್ನೊಂದು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲದಿರೋ ಥರ ಟಾಟಾ ಅಂತ ಒಂದು ಸಾಂಗು, ಒಂದು ಫಾಸ್ಟ್ ನಂಬರು. ಅದಾದಮೇಲೆ ನೆಕ್ಸ್ಟು ಈ ಥರದ್ದು ಒಂದು ಐಟಮ್ ಸಾಂಗ್ ಬರುತ್ತೆ. ಅದಾದಮೇಲೆ ತಿರ್ಗಾ ಒಂದಿಷ್ಟು ಒಂದಕ್ಕೊಂದು ಸಂಬಂಧ ಇಲ್ಲದೆ ಒಂದೇ ಥರ ಸಾಂಗ್ಸ್ ಬರುತ್ತೆ. ಬೇರೆ ಬೇರೆ ಥರದ್ದು ನಮ್ಮ ಸಂತೋಷ್ ನಾರಾಯಣ್ ಅವರು ಮಾಡಿಕೊಟ್ಟಿದ್ದಾರೆ ಈ ಸಿನಿಮಾಗೆ. ಬಲರಾಮನಾಗಿ ಬರ್ತಾಯಿದ್ದೀನಿ. ಹೋದ ವರ್ಷ ಜೂನ್ 6 ಮಾದೇವ ರಿಲೀಸ್ ಆಗಿತ್ತು. ಅದನ್ನು ಜನ ಮೆಚ್ಚಿ ಇಷ್ಟಪಟ್ಟು ಒಂದು 50 ದಿನ ಆಗಿ ಇದೇ ವೇದಿಕೆ ಮೇಲೆ 50 ದಿನ ಸೆಲೆಬ್ರೇಟ್ ಮಾಡಿದ್ದೀವಿ, 25 ದಿನ ಸೆಲೆಬ್ರೇಟ್ ಮಾಡಿದ್ದೀವಿ. ಸೊ ಖುಷಿ ಆಗ್ತಿದೆ. ಈ ಒಂದು ಸಿನಿಮಾ ಮತ್ತೆ ನಮಗೇನೇ ಅಂಡರ್ ವರ್ಲ್ಡ್ ಆದ್ರೂ, ಕ್ಲಾಸ್ ಆಗಿ ಹೋದ್ರೂ, ಲಾಸ್ಟ್ ಇನ್ನೊಂದು ಸಲ ಹೇಳ್ತೀನಿ, ಅದೇ ಇಮೋಷ್ನಲ್ಲು ಮೇಂಟೈನ್ ಆಗುತ್ತೆ ಈ ಸಿನಿಮಾ. ಖಂಡಿತ ಇಮೋಷ್ನಲ್ ಆಗಿ ಜನ ಹೊರಗಡೆ ಬಂದೇ ಬರ್ತಾರೆ. ಅದು ನಿಮಗೆ ಕನೆಕ್ಟ್ ಆಗೇ ಆಗುತ್ತೆ. ಬಲರಾಮ ಅಂತೂ ಲಾಸ್ಟು ನಮಗೆ ತುಂಬಾ ಕನೆಕ್ಟ್ ಆಗ್ಬಿಡ್ತಾನೆ. ಈ ಟೀಸರ್ ನೋಡಿದಾಗ ಇದು ಅಂಡರ್ವರ್ಲ್ಡ್ ಸಬ್ಜೆಕ್ಟ್ ಹೌದಾ ಅಲ್ವಾ ಅಂತ ಒಂದಿಷ್ಟು ಡೌಟ್ಸ್ಗಳು ಬರುತ್ತೆ. ಬಟ್ 80ರ ದಶಕದಲ್ಲಿ ಬೆಂಗಳೂರಲ್ಲಿ ನಡೆಯುವಂಥ ಒಂದು ಅಂಡರ್ವರ್ಲ್ಡ್ ಕಥೆಯ ಸುತ್ತಲೂ ಈ ಒಂದು ಸಿನಿಮಾದ ಕಥೆನ ಹೆಣಲಾಗಿದೆ ಅಂತೇಳಿ. ಸೊ ಬೆಂಗಳೂರು ಅಂಡರ್ವರ್ಲ್ಡ್ 80ರ ದಶಕದ್ದು ನಿಮ್ಮ ತಂದೆಯಿಂದ ನೀವು ತಿಳ್ಕೊಂಡಿರೋ ಹಾಗೆ, ನೀವು ನೋಡಿರೋ ಹಾಗೆ ಹೇಗೆ ಸರ್? ಸರ್, ಖಂಡಿತ ಏನಾಗುತ್ತೆ ಅಂದರೆ, ಯಾಕಂದರೆ ನಾನು ಅದೇ ಪೀರಿಯಡಲ್ಲಿ ಹುಟ್ಟಿದವನು. ನಾನು ಬಲರಾಮ ರೆಡಿ ಆದಾಗ, ಬಿಕಾಸ್ 80s 90s ಅದೇ ಕಾಸ್ಟ್ಯೂಮ್ ಇರಬೇಕು ಅಂತ ನಾನು ಭಾಳ ದಿನ ಆಯಿತು. ಯಾಕಂದರೆ ನಾನು ಮಾದೇವ ರೆಡಿ ಆದಾಗ ನನ್ನನ್ನು ನಾನೇ ನೋಡ್ಕೊಳ್ಳೋದು, ನೆಲ್ಸನ್ ರೆಡಿ ಆದಾಗ ಬೇರೆ ಥರ ಇತ್ತು, ಆಮೇಲೆ ಲಂಕಾಸುರ ನಾನು ರೆಡಿ ಆದಾಗ ಬೇರೆ ಥರ ಇತ್ತು. ಎಲ್ಲೋ ಬಲರಾಮಂಗೆ ನಾನು ಶರ್ಟೆಲ್ಲ ಹಾಕಿ, ಐನ್ ಶರ್ಟು, ಆ ಬ್ಯಾಗಿ ಪ್ಯಾಂಟಿಗೆ ಅಂದರೆ ಫಾರ್ಮಲ್ಲಿಗೆ ಸ್ಪೋರ್ಟ್ಸ್ ಶೂ ಹಾಕ್ತಿದ್ರು ಆ ಟೈಮಲ್ಲಿ. ಸೊ ಅದನ್ನು ನಾನು ಕಂಟಿನ್ಯೂ ಮಾಡಿದಾಗ, ಆಮೇಲೆ ನನ್ನ ವೈಫು ಕಾಸ್ಟ್ಯೂಮ್ ಡಿಸೈನ್ ಎಲ್ಲ ಮಾಡಿದ್ದು, ದಯಾನಂದ್ ಅವರೆಲ್ಲ ಸೇರಿಕೊಂಡ್ರು. ಅವ್ರಿಗೆ ಹೇಳಿದ್ದೆ ನಮ್ಮ ತಂದೆ ಇದೇ ಥರ ರೆಡಿ ಆಗ್ತಿದ್ರು ಅಂತ. ನೋಡಿದಾಗ ನನ್ನೇ ನಮ್ಮ ತಂದೆಯವ್ರನ್ನ ನೋಡ್ದಂಗೆ ಎಷ್ಟೊಂದು ಸಲ ಫೀಲ್ ಆಗ್ಬಿಡ್ತು. ಹೌದಲ್ಲ, ಈ ಥರ ನಾನು ಸ್ಕೂಲ್ ಯೂನಿಫಾರ್ಮೆಲ್ಲ ಅದೇ ಥರ ಟಕ್ ಮಾಡಿ, ಹೈ ವೇಸ್ಟು ಟಕ್ ಮಾಡಿ ಎಲ್ಲ ಇದು ಅದನ್ನೆಲ್ಲ ಮೇಲೆ ತೆಗೆದು ಹಿಂಗೆ ಲೂಸ್ ಮಾಡಿ ಇಟ್ಕೊಂಡು ಆ ಟೈ ಇದೆಲ್ಲ. ಸೊ ಫೆಲ್ಟ್ ವೆರಿ ಹ್ಯಾಪಿ. ನನಗೆಲ್ಲೋ ಒಂದು ಕಡೆ ಕನೆಕ್ಟ್ ಆಯಿತು. ಆ್ಯಂಡ್ ನನಗೆ ಈ ಬಲರಾಮ ಬಂದಾಗ ಈ ಅಂಡರ್ವರ್ಲ್ಡು ಈ ಸಬ್ಜೆಕ್ಟ್ ಎಲ್ಲ, ಬಿಕಾಸ್ ನಾನು ಸ್ಕೂಲಲ್ಲಿದ್ದಾಗಲೇ ಎಲ್ಲ ಹೆಸರುಗಳು ಕೇಳಿದ್ದೀನಿ, ಈ ನ್ಯೂಸ್ಗಳನ್ನ ನಾನು ಕೇಳಿದ್ದೀನಿ. ಅದಾದಮೇಲೆ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಫ್ರೆಜರ್ ಟೌನು. ಐ ಯೂಸ್ ಟು ಸಿ ಗ್ಯಾಂಗ್ ವಾರ್ಗಳು. ಆಮೇಲೆ ನಾನು ಈ ಕಡೆ ಶಿವಾಜಿನಗರ, ನಮ್ಮ ಸ್ಕೂಲಿಂದ ಆ ಕಡೆ ಶಿವಾಜಿನಗರ, ಈ ಕಡೆ ಟ್ಯಾನರ್ ರೋಡ್, ಈ ಕಡೆ ಮಾಸ್ಕ್ ರೋಡು. ಆಮೇಲೆ ಎಲ್ಲ ಭಾಷೆ ಹುಡುಗರು ನಮ್ಮ ಜೊತೆಯಲ್ಲಿರೋದು, ಜಗಳಗಳಾಗೋದು. ಆಮೇಲೆ ನಾನು ನಿನ್ನೆ ಒಂದು ಇಂಟರ್ವ್ಯೂಲ್ಲಿ ಹೇಳ್ತಿದ್ದೆ, ಗಾಳಿಪಟ ನನಗೆ ಸಖತ್ ಫೇವ್ರೇಟು. ಆ ಮಾಂಜ ಹಾಕೋದು ಹೆಂಗೆ, ಆಮೇಲೆ ಪಲ್ಸರ್ ಅಂಗಡಿಗೆ ಹೋಗೋದು, ಅದಕ್ಕೆ ಶೂಸ್ತ್ರ ಅಂತೆಲ್ಲ ಹೇಳ್ತಾರೆ, ಅದಕ್ಕೆ ಜಗಳಗಳಾಗೋದು. ಆಮೇಲೆ ಈ ಪೇಂಚ್ ಅಂತ ಹೇಳ್ತಾರೆ ಅದಕ್ಕೆ. ಆ ಫ್ರೇಜರ್ ಟೌನು, ಮೋರ್ ರೋಡ್ ಎಲ್ಲ ಬಂದು ಚಿಕ್ಕ ಗ್ಯಾಂಗ್ ಫಾರ್ಮ್ ಆಗಿರೋದು. ಆ ಗ್ಯಾಂಗ್ ಹೆಂಗೆ ಅಂದರೆ, ಬರೀ ಗಾಳಿಪಟದಲ್ಲಿ ವಾರು. ಅವ್ರು ಒಂದು ಶೀಟ್ ತೊಗೊಂಬಂದ್ರೆ ನಾವು ಅರ್ಧ ಶೀಟಲ್ಲಿ ಕಟ್ ಮಾಡೋಣ, ಆಮೇಲೆ ಅವರು 10 ನಂಬರ್ ಅಂದರೆ 8 ನಂಬರು, ಈ ಥರದ್ದು ಮಾಂಜಗಳು. ಆಮೇಲೆ ಗ್ಲಾಸ್ ಪೀಸೆಲ್ಲ ಪುಡಿ ಮಾಡಿ ಅದನ್ನೆಲ್ಲ ಹಾಕೋದು. ಆ ಗಾಳಿಪಟ ಕಟ್ಟಾದಾಗ ಇಬ್ರಿಗೂ ಗ್ಯಾಂಗ್ ವಾರ್ಗಳಾಗೋದು. ಸೊ ಇದನ್ನೆಲ್ಲ ಕೇಳಿ ನಾನು ಇದ್ದು, ಆ ಪೀರಿಯಡಲ್ಲಿ ನಾನು ನೋಡಿ ಬೆಳೆದಂಥವನು. ಇದು ನಮಗೆ ತುಂಬ ಹೆಲ್ಪ್ ಆಯಿತು ಬಲರಾಮಂಗೆ. ಯಾಕಂದರೆ ನಾನು ಡೈರೆಕ್ಟರ್ ಅವ್ರ ಜೊತೆ ಕೂತ್ಕೊಂಡಾಗ, ಡೈರೆಕ್ಟರ್ ಅವ್ರಿಗೂ ಬರೀ ಕೇಳಿರೋದು. ಆ್ಯಂಡ್ ಈಗ ಲಾಸ್ಟ್ ಟೈಮ್ ಅಗ್ನಿ ಶ್ರೀಧರ್ ಸರ್ ಅವರ ಒಂದು ಬರವಣಿಗೆಯಲ್ಲಿ ಮಾಡಿದಂಥ ಚಿತ್ರ ಆ ದಿನಗಳು. ಸೊ ಅವರು ಮೊನ್ನೆಯಿಂದಲೇ ಇಂಟರ್ವ್ಯೂ ಅದನ್ನೇ ಹೇಳ್ತಿದ್ರು, ಬರೀ ಕೇಳಿದ್ದೀನಿ, ಇದೆಲ್ಲ ನೋಡಿಲ್ಲ. ಆಮೇಲೆ ಎದುರುಗಡೆ ನೋಡಿದಾಗ ಇವರ ಅಂತೆಲ್ಲ ಅನಿಸ್ತಾಯಿತ್ತು. ಬಟ್ ನನಗೆ ಐ ವಾಸ್ ಬಾಟ್ ಅಪ್ ಆ ಒಂದು ಇನ್ ಬಿಟ್ವೀನ್ ಆಲ್ ದೀಸ್ ಗ್ಯಾಂಗ್ ವಾರು, ಅಲ್ಸೂರ್ ಲೇಕು ಅಲ್ಲಿ,
ಆ್ಯಂಡ್ ಶಿವಾಜಿನಗರ ದೆನ್ ಕ್ವಾಲಿಫೈಯರ್ಸ್ ಅವ್ರನ್ನೆಲ್ಲ ನೋಡಿ ಅವರು ಡೆತ್ ಆದಾಗೆಲ್ಲ ನಾವು ಹೋಗಿ ಅಲ್ಲಿ ನೋಡ್ಕೊಂಬಂದಿದ್ದು. ಹಂಗೆ ಇನ್ನೊಂದೇನು ಅಂದರೆ ಕ್ವಾಲಿಫೈಯರ್ಸ್ ಅವ್ರ ಗುರುಗಳು ಯೂಸುಫ್ ಅಂತ ಇದ್ದರು, ಅವ್ರು ಬಾಡಿ ಬಿಲ್ಡ್ರು. ನೀವು ಫಸ್ಟು ಟಾರ್ಜನ್ ಅಂತ ಅವ್ರು ಆ್ಯಕ್ಟ್ ಮಾಡಿದರು. ಅವರು ನಮ್ಮ ತಂದೆಯವರು ಅವರಿಬ್ಬರೂ ಬಂದು ಜಿಮ್ ಪಾರ್ಟ್ನರ್ಗಳು. ಅವರಿಬ್ಬರು ಜಿಮ್ ಪಾರ್ಟ್ನರ್ ಒಟ್ಟಿಗೆ ವರ್ಕೌಟ್ ಮಾಡೋದು ಇದೆಲ್ಲ ಮಾಡಿ. ಸೊ ನಮ್ಮ ತಂದೆಯವರು ಶಿವಾಜಿನಗರಲ್ಲಿ ಒಂದು ಒಳ್ಳೆ ಹವಾ ಮೇಂಟೈನ್ ಮಾಡಿದ್ರು. ಸೊ ಕ್ವಾಲಿಫೈಯರ್ಸ್ ಅವರೆಲ್ಲ ಬಂದು ನಮ್ಮ ತಂದೆಯವ್ರಿಗೆ ಇನ್ನೂ ಅವರೆಲ್ಲ ಇರಬೇಕಾದ್ರೆ ಇನ್ನೂ ಚಿಕ್ಕವರು. ನಮ್ಮ ತಂದೆಯವ್ರು ಬಾಕ್ಸರು, ಆಮೇಲೆ ಕರಾಟೆ ಪ್ಲೇಯರು. ಅವ್ರದ್ದು ತುಂಬ ಹೆಸರಿತ್ತು ಆ್ಯಕ್ಚುಲಿ. ಪ್ರಭಾಕರ್ ಅಂದಾಗ ಪ್ರಭಾ ಅಂದರೆ ಪ್ರೆಸಿಡೆಂಟಲ್ಲಿ ತುಂಬ ಚೆನ್ನಾಗಿ ಹೆಸರು ಮಾಡಿದ್ರು, ಒಳ್ಳೆ ಬಾಕ್ಸರು, ಆಮೇಲೆ ಅವರು ಆ ಘಟ ಇದೆಲ್ಲ ಅಂತ. ಸೊ ಐ ವಾಸ್ ಬಾರ್ನ್ ಸೇಮ್ ಅಲ್ಲೆಲ್ಲ. ಸೊ ಅದನ್ನೆಲ್ಲ ನಾನು ನಮ್ಮ ಡೈರೆಕ್ಟರ್ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಕೆಲವು ಬಂದು ಸಿನಿಮ್ಯಾಟಿಕ್ ಮಾಡಿದ್ವಿ, ಕೆಲವು ಮಾಡೋಕ್ಕಾಗಲ್ಲ ಅದೆಲ್ಲ. ಸೊ ಆಮೇಲೆ ನನ್ನ ಜೊತೆ ಬೆಳೆದಿರೋಂಥ ಕೆಲವು ನನ್ನ ಚಿಕ್ಕ ಹುಡುಗರು ಯಾರು ಬೆಳೆದಿದ್ದಾರೆ, ಜೇಸಿಗೆಲ್ಲ ಹೋಗ್ಬಿಟ್ಟಿರೋದು, ಯಾರೋ ಗೊತ್ತಿಲ್ಲದೆ ಏನೋ ಒಂದು ಬಾರೋ ಮಗ ಅಲ್ಲಿ ಹೋಗ್ಬರೋಣ ಅಂತೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಯಾರೋ ಕೇಸ್ ಮಾಡಿರೋದಕ್ಕೆ ಯಾರೋ ಒಳಗಡೆ ಹೋಗಿರೋದು, ಅದೆಲ್ಲ ನಾನೆಲ್ಲ ತುಂಬ ಶೇರ್ ಮಾಡಿಕೊಂಡೆ. ದಟ್ ನನಗೆ ಬಲರಾಮನ್ ತುಂಬ ಯೂಸ್ ಆಯಿತು. ಬಿಕಾಸ್ ಸ್ಕ್ರಿಪ್ಟಿಂದನೇ ನಾನು ಕೂತ್ಕೊತೀನಿ ಜೊತೆಲಿ. ನೀವು ಮಾದೇವ ನೋಡಿರ್ಬೋದು, ಆ ಪರಕಾಯ ಪ್ರವೇಶ ಮಾಡಿದ್ದು ನಾನು ಹಂಗೇನೆ. ಸೊ ಅಲ್ಲಿಂದ ಹೊರಗಡೆ ಬಂದು ಅಗೇನ್ ಬಲರಾಮನಾಗೆ ಜೀವಿಸಿದ್ದೆ ನಾನು ಆಲ್ಮೋಸ್ಟ್ ಒಂದು 4-5-6 ಮಂತ್ಸು. ನಾನು ಬಲರಾಮ ಸ್ಕ್ರಿಪ್ಟಿಂದನೇ ನಾನು ಬಲರಾಮನಾಗೆ ಸ್ಟಾರ್ಟ್ ಮಾಡಿಬಿಟ್ಟೆ. ನಾನು ಬಿಹೇವಿಯರು, ಅದಾದಮೇಲೆ ನಾನು ಓಡಾಟ ಮಾಡೋದು ನೋಡೋದು. ಸೊ ಅದು ನಾನು ತುಂಬ ಈಸಿಯಾಗಿತ್ತು ಬಲರಾಮ ನನಗೆ. ಆ್ಯಂಡ್ ಡೈರೆಕ್ಟರ್ ಆಗಲಿ ನನಗೆ ಸಂತೋಷ್ ನಾರಾಯಣ್ ಅವರು, ಒನ್ ಆಫ್ ದಿ ಬಿಗ್ಗೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ಸ್, ತುಂಬ ಚೆನ್ನಾಗಿ ರೀ ರೆಕಾರ್ಡಿಂಗು. ಅದಾದಮೇಲೆ ಅವರ ಒಂದು ಫೇವ್ರೆಟ್ಟು ಸಿನಿಮಾ ನೋಡಿದ್ದಾರೆ, ರೀ ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ಅವರು ಹೇಳ್ಕೊಂಡಿದ್ದಾರೆ. ಒಂದಿಷ್ಟು ಫೇವ್ರೇಟ್ಸ್ ಅಂತ ಇರುತ್ತೆ ನನಗೆ, ವಡ ಚೆನ್ನೈ ಆಗಲಿ ಈ ಸಿನಿಮಾಗಳು, ಅದರಲ್ಲಿ ನನಗೆ ಬಲರಾಮ ಸೇರಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಖುಷಿ ಆಗುತ್ತೆ. ಆ್ಯಂಡ್ ವೇಣು ಸರ್, ಒನ್ ಆಫ್ ದಿ ಬೆಸ್ಟ್ ಕ್ಯಾಮ್ರಾಮ್ಯಾನ್. ಹರಿದಾಸ್ KGF ಅವರು ತುಂಬ ಸೆನ್ಸಿಬಲ್ ಎಡಿಟರು. ಆ್ಯಂಡ್ ರಾಹುಲ್ ವಾಸ್ ಡೂಯಿಂಗ್ ದಿ DTS. ಆ್ಯಂಡ್ ನಮಗೆ ಒಳ್ಳೆ ಟೆಕ್ನಿಕಲ್ ಟೀಮ್ ಇದೆ. ಫೈಟ್ ಮಾಸ್ಟರ್ಸ್ ಆಗಲಿ, ರವಿವರ್ಮ ಮಾಸ್ಟರ್, ಯೋಗಾನಂದ್ ಹೊಸ ಹುಡುಗ, ಆ್ಯಂಡ್ ವಿಕ್ರಮ್ ಅವರು. ಸೊ ನಾವು ಡಿಸ್ಕಸ್ ಮಾಡಿ, ನನಗೆ ಡೈರೆಕ್ಟರ್ ಸರ್ ಬಿಟ್ಬಿಡೋರು, ಸರ್ ಫೈಟ್ಸ್ ಎಲ್ಲ ಇವ್ರ ಮಾಸ್ಟರ್ ನೀವು ಮಾಡ್ಕೊಳ್ಳಿ, ನನಗೆ ಇದು ಬರಬೇಕು, ಇಷ್ಟು ಚೌಕಟ್ಟು ಅಂತೇಳಿ. ಸೊ ನಾವು ಡಿಸ್ಕಸ್ ಮಾಡಿ ಅದನ್ನು ಹೆಂಗೆ ಎಕ್ಸಿಕ್ಯೂಟ್ ಮಾಡೋದು ಅಂತ ಮಾಡಿ, ಅದಾದಮೇಲೆ ಎಡಿಟಿಂಗು ನನಗೆ ಕೊಡಿಸಿದ್ರು. ಫೈಟೆಲ್ಲ ನೀವೇ ಎಡಿಟ್ ಮಾಡಿ ಕೂತ್ಕೊಳ್ಳಿ ಅಂತೇಳಿ ಒಂದಿಷ್ಟು ಸೆನ್ಸಿಬಲ್ ಆಗಿ ಎಡಿಟ್ ಮಾಡಿಕೊಟ್ಟು. ಸೊ ಟೆಕ್ನಿಕಲಿ ಆ್ಯಂಡ್ ನಾನು ತುಂಬ ಐ ವಾಸ್ ಇನ್ ಟು ಬಲರಾಮ. ಆ್ಯಂಡ್ ಇದಕ್ಕೆಲ್ಲ ಬಂದು ಸಪೋರ್ಟ್ ಮಾಡಿದ್ದು ಪ್ರೊಡ್ಯೂಸರ್. ತುಂಬ ಚೆನ್ನಾಗಿ ಈ ಸಿನಿಮಾ ಮಾಡಿದ್ರೆ ಅಂತೇಳಿ ಸಿನಿಮಾದ ಕಂಟೆಂಟ್ ನೋಡಿದಾಗ ಗೊತ್ತಾಗುತ್ತೆ. ಯಾಕಂದರೆ ಕ್ವಾಲಿಟಿ ವೈಸು ಕೂಡ ಅಷ್ಟೇ ತುಂಬ ಎಲ್ಲೂ ಕಾಂಪ್ರಮೈಸ್ ಆಗದೆ ಚೆನ್ನಾಗಿ ಮಾಡಿದ್ರೆ. ಜೊತೆಗೆ ನಿಮ್ಮ ಮತ್ತು ಡೈರೆಕ್ಟರ್ ಕಾಂಬಿನೇಷನ್ ಇದೆಯಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತ ನಿಮ್ಮ ಮಾತುಗಳು ಕೇಳಿದ್ರೆ ಗೊತ್ತಾಗ್ತಾ ಹೋಗುತ್ತೆ. ಸಿನಿಮಾದಲ್ಲಿ ಏನೇನು ಎಲಿಮೆಂಟ್ಸ್ಗಳು ನೋಡ್ಬೋದು, ನೀವು ಹೇಳಿದಂಥ ವಿಷಯಗಳೆಲ್ಲವೂ ಕೂಡ ಕವರ್ ಆಗುತ್ತೆ ಹೇಗೆ ಸರ್? ಖಂಡಿತ ನಿಮ್ಗೆ ಅಂಡರ್ವರ್ಲ್ಡ್ದು ಏನು ನಿಮ್ಗೆ ಆ ದಿನಗಳು ಆಗಲೇ ಹೇಳಿದೆ, ಆ ದಿನಗಳು ಆನ್ ಸ್ಟೆರಾಯ್ಡ್ಸ್ ಅಂತ ಈ ಸಿನಿಮಾ. ಲೈಕ್ ಅದೊಂದು ಸ್ವಲ್ಪ ಸ್ಲೋ ಪೇಸ್ ಅಂದರೆ ಇದು ಫಾಸ್ಟ್ ಪೇಸ್. ಇವತ್ತಿನ ಕಾಲಘಟ್ಟಕ್ಕೆ ಜೆನ್ಸಿ ಕಿಡ್ಸು ಇಷ್ಟಪಡಬೇಕು. ಆಗಿನ ಭೂಗತ ಲೋಕದಲ್ಲಿ ಯಾರು ಇದ್ದರೂ ಈ ಸಿನಿಮಾ ನೋಡಿದಾಗ ಕರೆಕ್ಟ್ ಈ ಥರ ಒಂದು ಸ್ವಲ್ಪ ಆಯಿತು, ಅದನ್ನು ರೆಫರೆನ್ಸ್ ಆಗಿ ತೊಗೊಂಡಿದ್ದಾರೆ ಇವರು ಅಂತಲೇ ಗೊತ್ತಾಗುತ್ತೆ. ಆ್ಯಂಡ್ ನಿಮಗೆ ಅಫ್ಕೋರ್ಸ್ ಈಗ ಒಂದು ಕ್ಲಾಸ್ ಕಲ್ಟ್ ಒಂದು ಫೀಲ್ ಇರುತ್ತೆ ಸಿನಿಮಾದಲ್ಲಿ. ಇಟ್ಸ್ ಕಮ್ ಔಟ್ ವೆಲ್. ಪ್ರೊಡ್ಯೂಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ, ದೊಡ್ಡ ಸಿನಿಮಾ ಮಾಡಿದ್ದಾರೆ. ಅವ್ರಿಗೂ ಮೊನ್ನೆಯಿಂದ ಬಿಸ್ನೆಸ್ಸು ಎಲ್ಲ ರಿಕ್ವೈರ್ಮೆಂಟ್ಸ್ ಎಲ್ಲ ಬಿಸ್ನೆಸ್ ಇವರೆಲ್ಲ ಮಾಡ್ತಿದ್ದಾರೆ. ಟಿ ಸೀರೀಸ್ ಒಂದು ದೊಡ್ಡ ಯೂಜ್ ಅಮೌಂಟ್ ಕೊಟ್ಟು ಅವ್ರು ತೊಗೊಂಡಿದ್ದಾರೆ ಟಿ ಸೀರೀಸ್ ಅವರು. ಸೊ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ನನಗೆ 7 ಕೋಟಿ ಮೇಲೆ ದಾಟಬೇಡಿ, ನನ್ನ ಬಡ್ಜೆಟ್ ಅಂದರೆ ನನ್ನ ಒಂದು ಬಿಸ್ನೆಸ್ ಏನಿದೆಯೋ ಅದು 7 ಕೋಟಿ ಮೇಲೆ ಮಾಡೋಕ್ಕೆ ಹೋಗ್ಬಿಡಿ, ಅದರೊಳಗಡೆ ಇದ್ದರೆ ಚೆನ್ನಾಗಾಗುತ್ತೆ ಅಂತ. ಬಟ್ ಮಾದೇವ ಬರೋಕ್ಕೆ ಮುಂಚೆನೇ ಇವರು ಸಿನಿಮಾನ ಮಾಡಿದ್ರು, ಅದು ದುಪ್ಪಟ್ಟು ಖರ್ಚು ಮಾಡಿದ್ರು. ಬಟ್ ಈಗ ಆ ನಂಬಿಕೆ ಮಾದೇವ, ನನಗೆ ಆ ಮಾದೇವನೇ ಸಪೋರ್ಟ್ ಮಾಡಿ, ಮಲೆ ಮಾದೇಶ್ವರನ್ನೇ ನನ್ನ ಕೈ ಬಿಡಲಿಲ್ಲ, ಕಾಪಾಡಿದ್ರು. ಯಾಕಂದರೆ ಪ್ರತಿಯೊಂದು ಸಲನೂ ನಾವು ಆ ಮಾದೇವ ಸ್ಟಾರ್ಟ್ ಮಾಡಿದ್ದೆ ಅಲ್ಲಿಂದ. ಮಾದೇವ ನನಗೆಲ್ಲನೂ ಪ್ರತಿಯೊಂದು ಅವರ ಒಂದು ಆಶೀರ್ವಾದದಿಂದ ಮಾಡಿದ್ದು. ಇವತ್ತು ನನಗೆ ಅದಕ್ಕೆ ನನ್ನ ಪ್ರಮೋಷನ್ ಇದೆಲ್ಲ ಸ್ಟಾರ್ಟ್ ಆದಮೇಲೆ ನಾವು ಟ್ಯಾಬ್ಲೋನು ಮತ್ತು ಸೇಮ್ ಮಾದಪ್ಪನ ಬೆಟ್ಟದಿಂದ ಸ್ಟಾರ್ಟ್ ಮಾಡ್ತೀವಿ. ವಿನೋದ್ ಅವ್ರ ಪಾತ್ರದ ಆಯ್ಕೆಗಳು ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ಯಾಕಂದರೆ ಸ್ವಲ್ಪ ರೆಟ್ರೋ ಸ್ಟೈಲ್ ಕಡೆ ಜಾಸ್ತಿ ಹೋಗ್ತಾ ಇದ್ದಾರೆ. ಐ ಥಿಂಕ್ ಸಿನಿಮಾದ ಕತೆ ರಿಕ್ವೈರ್ಮೆಂಟ್ ಕೂಡ ಈಗಿನ ಜನ್ರೇಷನ್ ಅಥವಾ ಈಗಿನ ಸಿನಿಮಾ ಆಡಿಯನ್ಸು ಅಂಥ ಕತೆಗಳನ್ನೇ ಆಯ್ಕೆ ಮಾಡ್ಕೊಳ್ತಾ ಇರುವಂಥದ್ದು. ಹಾಗಾಗಿ ಇದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನಿಸ್ತಿದೆ. ಹೌದು ಸರ್. ಈಗ ಒಂದು ಸೇಯಿಂಗ್ ಇದೆಯಲ್ಲ, ಈಗ ನಮ್ಮ ಕೈಯಲ್ಲಿ ಇದ್ದರೆ ಅದ್ರ ಬೆಲೆ ಗೊತ್ತಾಗಲ್ಲ ಅಂತ. ಇವತ್ತಿನ ನಾವು 80ಸಲ್ಲಿ ಹುಟ್ಟಿದ ಕಿಡ್ಡು, 80ಸಲ್ಲಿದ್ದಾಗ ನಮಗೆ ಗೊತ್ತಾಗಲಿಲ್ಲ ಒಂದು ವ್ಯಾಲ್ಯೂ. ಇವತ್ತು ಬಂದಾಗ ಹಿಂತಿರುಗಿ ನೋಡಿದಾಗ ನೀವು ಕಳ್ಕೊಂಡಿದ್ದೀವಿ ಆ 80ಸ್ನೆಲ್ಲ. ನಾವು ಅದೇ MG ರೋಡ್ನ ಕಳ್ಕೊಂಡ್ಬಿಟ್ಟಿದ್ದೀವಿ. ನಾವು ಆ ಒಂದು ಮುದ್ದತೆ ಏನಿತ್ತು ಗೊತ್ತಾ, ಆ ಗ್ರೀನರಿ ಕಳ್ಕೊಂಡ್ಬಿಟ್ಟಿದ್ದೀವಿ.
ಕ್ಲೈಮೇಟ್ ಕಲ್ತ್ಕೊಂಡಿದ್ದೀವಿ. ನೀವು ಎಷ್ಟು ಚೆನ್ನಾಗಿತ್ತು ಆವತ್ತೆಲ್ಲ ಬೆಂಗಳೂರು, ಕಮ್ಮಿ ಟ್ರಾಫಿಕ್ಕು, ಇದೆಲ್ಲ ಕಳ್ಕೊಂಡಿದ್ದೀವಲ್ಲ. ಇವತ್ತು ಅದ್ರ ಬೆಲೆ ಗೊತ್ತಾಗ್ತಿದೆ. ಇವತ್ತಿನ ಬೆಂಗಳೂರಲ್ಲಿರೋ ಜನ ಸಿನಿಮಾ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಅಯ್ಯೋ ಇಷ್ಟು ಚೆನ್ನಾಗಿತ್ತಾ ಬೆಂಗಳೂರು. ಆ್ಯಂಡ್ ನಾವು 80s 90s ಹೋದಾಗ ಆ ವ್ಯಾಲ್ಯೂ ಗೊತ್ತಾಗುತ್ತೆ ನಮಗೆ. ಒಂದು ಹೊಸತನ ಇರುತ್ತೆ ನಮಗೆ ಕ್ರಿಯೇಟ್ ಮಾಡೋಕ್ಕೆ. ನೀವು ರೆಗ್ಯುಲರಾಗಿ ಈಗ ಡೈಲಿ ನಾವು ಓಡಾಡೋ ಜಾಗನ ನೀವು ದುಡ್ಡು ಕೊಟ್ಟು ನೋಡೋಲ್ಲ, ಇಲ್ಲೇ ಸಿಗುತ್ತೆ ಬಿಡಯ ಅಂತ. ಈಗ ನಾವು ಅದು ರೆಟ್ರೋ ತೊಗೊಂಡೋಗಿದ್ದೀವಿ, ಅದೇ ಸ್ಟೈಲ್, ಅದೇ ಕಾಸ್ಟ್ಯೂಮ್ಸ್ಗಳು, ಆ ಥರ ಡೈಲಾಗ್ಗಳು, ಆಗಿನ ಟೈಮಲ್ಲಿ ಮಾತಾಡ್ತಿದ್ದ ಕೆಲವು ಪದಗಳು, ಆಮೇಲೆ ಆಗಿನ ಟೈಮ್ ಡಾನ್ಗಳು ರೂಲ್ ಮಾಡಿದ್ದಂಥ ಡಾನ್ಗಳು, ಇನ್ನು ಬೆಂಗಳೂರನ್ನ ಆಳಿದಂಥ ಭೂಗತ ಲೋಕದ ಎಲ್ಲ ದೊಡ್ಡ ದೊಡ್ಡ ತಲೆಗಳು ಹೇಗಿದ್ರು ಅನ್ನೋದು. ಸೊ ಅದು ನಾವು ತೋರಿಸಿದಾಗ ನಿಮಗೆ ಅದು ಒಂದು ಏನೋ ಒಂದು ಫ್ರೆಶ್ ಆಗಿರುತ್ತೆ, ಹೊಸ್ದಾಗಿರುತ್ತೆ. ಸೊ ಅದಕ್ಕೆ ಏನಾಗ್ತಿದೆ ಅಂದರೆ, ಆ್ಯಂಡ್ ಮೋರ್ ಓವರ್ ಅದು ನನಗೆ ಮೇ ಬಿ ಅದು ಹುಡ್ಕೊಂಬರ್ತಿದೆ ನನಗೆ ಅಂತ. ಈಗ 85 to 95 ಆ ಬಲರಾಮನ ಕತೆ, ಆಗಿನ ಭೂಗತ ಲೋಕ, ಆಗಿನ ಬೆಂಗಳೂರು ಟೋಟಲ್ ಚೇಂಜ್ ಆಗಿದ್ದಂಥ ಒಂದು ಟೈಮ್ ಅದು. ಟೋಟಲ್ ಒಂಥರ ಒಂದು ರೆವಲ್ಯೂಷನ್ ಥರ ಆಗಿದ್ದು, ಕೇಬಲ್ ಟಿ ವಿಯಿಂದ ಹಿಡಿದು ಎಲ್ಲನೂ ಬಂದಿದ್ದಂಥ ಟೈಮ್ ಅದು. ಸೊ ಆ ಒಂದು ಕಾಲಘಟ್ಟದಲ್ಲಿ ನಾವು ಮಾಡಬೇಕು ಅಂದ್ರೆ ಅದೇ ಟೈಮಿಗೆ ನಾವು ಹೋಗಬೇಕಾಗಿತ್ತು. ಸರಿ, ಅದಕ್ಕೆ ಹೋಗಿದ್ದು. ಇನ್ನು ನೆಲ್ಸನ್ನು ಅದೇ ಥರ ಒಂದು ಸ್ವಲ್ಪ ನಮಗೆ ಮಾತಪ್ಪನ ಬೆಟ್ಟದ್ದು ಕೊಳ್ಳೇಗಾಲದ ಕಡೆ ಇದೆ. ಮೇ ಬಿ ಅದು ಬರ್ತಿದೆ, ಜನನೂ ಇಷ್ಟಪಡ್ತಿದ್ದಾರೆ. ಸೊ ಇಷ್ಟಪಡೋರ್ಗೂ ಮಾಡೋಣ. ಈ ಹಿಂದೆ ಬಂದಂಥ ಸಿನಿಮಾಗಳು, 2 ಸಿನಿಮಾಗಳು ಒಳ್ಳೆ ಹೆಸರು ತಂದುಕೊಡ್ತು ಮತ್ತು ಹಿಟ್ ಕೂಡ ಅದು. ಅದರ ಮಾದೇವ ಅಂತೂ ನಿಮಗೊಂದು ಒಳ್ಳೆ ಬಿಗ್ ಹಿಟ್ ನಿಮ್ಮ ಕರಿಯರಲ್ಲಿ. ಅದೇ ಒಂದು ನಿರೀಕ್ಷೆಯಲ್ಲಿ ಬಲರಾಮ ದಿನಗಳು, ಇವತ್ತೆಲ್ಲರೂ ಕೂಡ ಆ ಸಿನಿಮಾ ಬಗ್ಗೆ ಮಾತಾಡ್ತಿದ್ದಾರೆ. ಈ ಸಿನಿಮಾ ಬಗ್ಗೆ, ಯಾವುದು ಬಲರಾಮ ದಿನಗಳ ಬಗ್ಗೆ ವಿನೋದ್ ಮತ್ತೊಮ್ಮೆ ಮ್ಯಾಜಿಕ್ ಮಾಡ್ತಾರೆ, ಒಂದು ನಿರೀಕ್ಷೆ ಇದೆ. ಐ ಥಿಂಕ್ ಯಾವಾಗ ರಿಲೀಸ್ ಮಾಡೋ ಪ್ಲ್ಯಾನ್ ಮಾಡ್ಕೊಂಡಿದ್ರೆ, ಮತ್ತು ನಿಮ್ಗೆ ಹೇಗೆ ಈ ಸಿನಿಮಾ ಮೇಲೆ ನಂಬಿಕೆ? ಹೌದು ಸರ್, ಮತ್ತೆ ಮ್ಯಾಜಿಕ್ ಮಾಡುತ್ತೆ ಅನ್ನೋ ಒಂದು ಎಲ್ಲ ನಂಬಿಕೆ ಇದೆ. ಯಾಕಂದರೆ ನನಗೆ ಮೊನ್ನೆಯಿಂದ ನಾನು ಡೈರೆಕ್ಟರ್ ಸರೆಲ್ಲ ಇಂಟರ್ವ್ಯೂ ಕೂತಾದಾಗ ಡೈರೆಕ್ಟರ್ ಸರ್ ಒಂದು ಮಾತು ಹೇಳ್ತಾರೆ, ನಮ್ಮ ಕನ್ನಡ ಪ್ರೇಕ್ಷಕರು ಏನಿದ್ದಾರೋ ಅವರು ಒನ್ ಆಫ್ ದಿ ಬೆಸ್ಟ್ ಪ್ರೇಕ್ಷಕರು. ಏನಕ್ಕೆ ಅಂದರೆ ಅವರು ನಮ್ಮ ಕನ್ನಡ ಸಿನಿಮಾ ಮಾತ್ರ ನೋಡೋಲ್ಲ, ಅವ್ರು ನೋಡಿದಾಗ ಪಕ್ಕದಲ್ಲಿ ತೆಲುಗು, ತಮಿಳು, ಹಿಂದಿ, ಮಲಯಾಳಂ ಎಲ್ಲ ಲ್ಯಾಂಗ್ವೇಜನ್ನು ನೋಡ್ಕೊಂಬಂದು ಕಂಪೇರ್ ಮಾಡ್ತಾರೆ. ಅವ್ರು ಹಿಂಗೆ ಮಾಡಿಲ್ಲ, ಹಂಗೆ ಮಾಡಿಲ್ಲ ಅಂತ. ನಾವು ಚೆನ್ನಾಗಿತ್ತು ಅಂದರೆ, ಒಂದು ಸಿನಿಮಾ ಕನ್ನಡದಲ್ಲಿ ಗೆಲ್ತು ಅಂದರೆ ಐ ಥಿಂಕ್ ದಟ್ ಈಸ್ ದಿ ಬೆಸ್ಟ್ ಸಿನಿಮಾ ಆಗಿರುತ್ತೆ ಅಂತ. ಸೊ ಖಂಡಿತ ಈ ಸಿನಿಮಾನು, ಯಾಕಂದರೆ ಮಾದೇವನ ಗೆಲ್ಲಿಸಿದ್ದಾರೆ ಅವ್ರು ನೋಡಿದ್ದಾರೆ, ಖಂಡಿತ ಈ ಸಿನಿಮಾನೂ ಗೆಲ್ಲಿಸ್ತಾರೆ. ಇದೇ June 26, ಇದೇ ತಿಂಗಳು June 26 ಬರ್ತಾಯಿದ್ದೀವಿ. ಕರ್ನಾಟಕ ರಾಜ್ಯಾದ್ಯಂತ ಬರ್ತಾಯಿದ್ದೀವಿ. ಸೊ ಎಲ್ಲ ಜನರು ಇಷ್ಟಪಡ್ತಾರೆ. ಯಾಕಂದರೆ ನಾವು ಖಂಡಿತ ನಾನು ಸುಮ್ಮನೆ, ನೀವು ಯಾವಾಗಲೂ ಅಂದ್ಕೊಂಡಿರಲ್ಲ, ಬಿಕಾಸ್ ನನ್ನ ಪ್ರೀವಿಯಸ್ ಸಿನಿಮಾಗಳು ನಾನು ಯಾವತ್ತೂ ತುಂಬ ಮಾತಾಡಿರಲ್ಲ. ಮಾದೇವಾಗ ನಾನು ಮಾತಾಡಿದ್ದೆ, ಇದು ಹಿಂಗಿರುತ್ತೆ ಅಂತ ಮಾತಾಡಿದ್ದೆ. ಯಾಕಂದರೆ ನಾನು ಮೋಸ ಮಾಡೋಕ್ಕೆ ಇಷ್ಟ ಇಲ್ಲ. ಅದು ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತ ಹೇಳಿ ಅದಾದಮೇಲೆ ಎಲ್ಲೊಂದು ಕಡೆ ನಾವು ಅವರ ಭರವಸೆ, ಅವ್ರು ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅದನ್ನು ನಾವು ಪೂರೈಸಿಲ್ಲ ಅಂದರೆ ಖಂಡಿತ ಅದು ನೆಕ್ಸ್ಟ್ ಸಿನಿಮಾಗೆ ನಾನು ಮತ್ತೆ ಇದಾಗುತ್ತೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ, ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನಮ್ಮ ನಿರ್ಮಾಪಕರಾಗಲಿ, ಡೈರೆಕ್ಟರ್ ಆಗಲಿ. ಒಂದು 80s 84ಇಂದ 94ವರೆಗೂ ಬೆಂಗಳೂರು ಹೆಂಗಿತ್ತು, ಆಗಿನ ಭೂಗತ ಲೋಕ. ಆ್ಯಂಡ್ ಹೊರಗಡೆ ಬಂದಾಗ ಅದೇ ಎಮೋಷ್ನಲ್ ಆಗಿ, ಮಾದೇವಲ್ಲಿ ಏನು ಎಮೋಷ್ನಲ್ ಆಗಿ ಹೊರಗಡೆ ಬಂದರೂ ಅಷ್ಟೇ ಎಮೋಷನ್ಸ್ ಈ ಸಿನಿಮಾದಲ್ಲಿ ಇರುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಧನ್ಯವಾದಗಳು. ಮರಿಬೇಡಿ, ಇದೇ June 26 ಬಲರಾಮನ ದಿನಗಳಾಗಿ ನಿಮ್ಮ ಮುಂದೆ ಬರ್ತಾಯಿದ್ದೀನಿ. ದಯವಿಟ್ಟು ಹರಸಿ ಹಾರೈಸಿ ಅಂತ ನಾನು ಕೇಳ್ಕೊತೀನಿ. ಜೈ ಕರ್ನಾಟಕ. ಸೊ ಇಷ್ಟು ಮರಿ ಟೈಗರ್ ವಿನೋದ್ ಪ್ರಭಾಕರ್ ಮಾತುಗಳು. ಕ್ಯಾಂಪರ್ಸನ್ನು ವಿನೋದ್ ಜೊತೆಗೆ ವಿಜಯ್ ಪಟ್ಟದಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.